ಅಪ್ಪ ಮೊಮ್ಮಗ ಅಲಿತಾನೆ ಇದ್ರು ಒಂದು ಕೇಸಿಗೆ. ಜಸ್ಟಿಸ್ ಡಿಲೇಡ್ ಈಸ್ ಜಸ್ಟಿಸ್ ಡಿನೈಡ್ ಅಂತ. ಕೋರ್ಟಿಗೆ ಹೋಗೋದು ಅಂದರೆ ಜನ ಹೇಳೋರು ಚಪ್ಪಲಿ ಸವಸೋದು ಅಂತ. ಇವರ ಮೈಂಡಲ್ಲಿ ಇದ್ದದ್ದು, ಇವರ ಮಾತಲ್ಲಿರುವಂಥ ಒಂದು ಆಕ್ರೋಶ ಈಗ ಕಾಣ್ತಿಲ್ಲ. ರೇಣುಕಾಸ್ವಾಮಿಯವರ ತಾಯಿ ಮತ್ತು ತಂದೆಯನ್ನು ಕೋರ್ಟಿನ ಸಾಕ್ಷಿ ಅಂತ ಅಷ್ಟೇ ಪರಿಗಣಿಸಬಾರ್ದು. ಅವರು ಒಬ್ಬ ಸತ್ತ ವ್ಯಕ್ತಿಯ ತಂದೆ ತಾಯಿಯವರು. ಹಾಸ್ಟೈಲ್ ಅಂದರೆ ಏನು ಅನ್ನುವಂಥ ಪ್ರಶ್ನೆ ಕಾಡುತ್ತೆ. ಹಾಸ್ಟೈಲ್ ಸಾಕ್ಷಿ ಅಂದರೆ ಯಾರು ಅಂದರೆ ನ್ಯಾಯ ಬೇಗ ಸಿಗುತ್ತೆ ಅನ್ನೋ ಕ್ಲಾರಿಟಿನ ನೋಡೋ ನಮಗೆಲ್ಲ ಇದ್ರು ಕೇಸ್ಗಳನ್ನು ತಿರುಚುವಂಥ ಒಂದಷ್ಟು ಪ್ರಯತ್ನಗಳು ನಡೀತಾ ಇದೆ. ಪ್ರಜಾಪ್ರಭುತ್ವದ 3 ಅಂಗಗಳು ಪ್ರಮುಖವಾದ ಅಂಗಗಳು. ಇವತ್ತಿಗೂ ಜನರ ವಿಶ್ವಾಸವನ್ನು ಸಂಪೂರ್ಣವಾಗಿ ಉಳಿಸ್ಕೊಂಡಿರುವಂತಹ ಒಂದು ಅಂಗ ಅಂದರೆ ಅದು ನ್ಯಾಯಾಂಗ. ಅವರು ಸಾಕ್ಷಿಗಳಾಗಬೇಕಾಗಿದ್ದು ಸರಿ, ಚೈನ್ ಆಫ್ ಇನ್ಸಿಡೆಂಟ್ಸ್. ಸೊ ಈ ಕಾರಣದಿಂದಾಗಿ ಈಗ ರೇಣುಕಾಸ್ವಾಮಿ ಅಮ್ಮ ಇಲ್ಲಿದ್ದಾರೆ. ಸಾಕ್ಷಿ ಹೇಳುವಂಥವರು ಈ ಮೊದಲೇ ಪೊಲೀಸ್ ಸ್ಟೇಷನಲ್ಲಿ ಒಂದು ಹೇಳಿಕೆ ಕೊಟ್ಟಿರ್ತಾರೆ. ಮುಂದಿನ ದಿನಗಳಲ್ಲಿ ವಿಚಾರಣೆಗೆ ಬಂದಾಗ ಕೋರ್ಟಿಗೆ ಬಂದು ಅವರು ಅದನ್ನೇ ಹೇಳಬೇಕು. ಅದೇ 2 ತಾಳೆ ಆಗ್ತಿಲ್ಲ ಅನ್ನೋದೇ ಮ್ಯಾಟ್ರ್ ಇಲ್ಲಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬಿಯಾಂಡ್ ಲಿಮಿಟ್ಸ್. ನಾನು ತೇಜಸ್ವಿನಿ. ಇಷ್ಟು ದಿನ ನಮ್ಮ ಪ್ರೋಗ್ರಾಮಲ್ಲಿ ನೀವು ಹಲವು ಸೆಲೆಬ್ರಿಟಿಗಳನ್ನು ನೋಡಿರ್ತೀರ. ಆದರೆ ಫಾರ್ ದಿ ಫಸ್ಟ್ ಟೈಮ್ ನಮ್ಮ ಶೋ ಅಲ್ಲಿ ಒಬ್ಬರು ಸೆಲೆಬ್ರಿಟಿ ಲಾಯರ್ ಅಂತಲೇ ಹೇಳಬಹುದು. ಸೊ ಅವರು ಒಂದಷ್ಟು ಇನ್ಫಾರ್ಮೇಷನ್ಗಳನ್ನು ಕೊಡೋಕ್ಕೆ ನಮ್ಮ ಎದುರುಗಡೆ ಬಂದು ಕೂತಿದ್ದಾರೆ. ನನ್ನ ಜೊತೆ ಇವತ್ತು ಹೈಕೋರ್ಟ್ ಲಾಯರ್ ಆಗಿರುವಂತಹ ವಿ ಮಂಜುನಾಥ್ ಅವರಿದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವ್ರನ್ನ ಆತ್ಮೀಯವಾಗಿ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ ಸರ್? ಫೈನ್. ಸೊ ಈಗ ನಡೀತಾ ಇರುವಂಥ ಒಂದಷ್ಟು ಡೆವಲಪ್ಮೆಂಟ್ಗಳು, ಇವಾಗ ನಾವು ನೋಡ್ತಾ ಇದ್ದಂಗೆ ಒಂದಷ್ಟು ವರ್ಷದ ಹಿಂದೆ ನೋಡ್ತಾ ಇದ್ದರೆ ಇಷ್ಟೊಂದು ಕೋರ್ಟು ಕಚೇರಿ ಅನ್ನೋದು ಇರಲಿಲ್ಲ. ಕೋರ್ಟ್ ಕೇಸ್ ಅಂತಂದರೆ ಹಬ್ಬ ಅನ್ನೋ ಪರಿಸ್ಥಿತಿ ಇತ್ತು. ಬಟ್ ಇವಾಗ ಪ್ರತಿಯೊಂದು ಮನೇಲೂ ಒಂದಲ್ಲ ಒಂದು ಕೇಸ್ ಕಾಮನ್. ಎಲ್ಲ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ ಕೋರ್ಟು ಕಚೇರಿ ಅಂತ ಅಲ್ದು ಫೈನಲ್ ಆಗಿ ಮನೇಲಿರೋ ಯಾವುದೋ ಒಂದು ಮೆಂಬರು ನಾನೇ LLB ಕಲ್ತ್ಬಿಟ್ಟು ನನ್ನ ಕೇಸ್ನ ಸಾಲ್ವ್ ಮಾಡಿಬಿಡ್ತೀವನಪ್ಪ ಅನ್ನೋ ಪರಿಸ್ಥಿತಿ ಇದೆ. ಯಾಕೆ ಈ ಥರ ಆಗಿದೆ ಸರ್? ನಮ್ಮ ನ್ಯಾಯಾಂಗ ವ್ಯವಸ್ಥೆ ಯಾಕೆ ಹೀಗಾಯಿತು? ಮೊದಲಿಗೆ ನಮ್ಮ ಹೆಮ್ಮೆಯ ಬಿಯಾಂಡ್ ಲಿಮಿಟ್ಸ್ ಚಾನಲ್ಲಿನ ಎಲ್ಲ ವೀಕ್ಷಕ ಬಂಧುಗಳಿಗೆ 2026ರ ಹೊಸ ವರ್ಷದ ಶುಭಾಶಯಗಳು ಮತ್ತು ನಮಸ್ಕಾರಗಳು. ನೋಡಿ, ಎಷ್ಟೋ ಕ್ರಿಮಿನಲ್ ಕೇಸ್ಗಳು ಪ್ರತಿನಿತ್ಯ ರಿಜಿಸ್ಟರ್ ಆಗ್ತಾ ಇರುತ್ತೆ. ಬೇರೆ ಬೇರೆ ನ್ಯಾಯಾಲಯಗಳಲ್ಲಿ ಕರ್ನಾಟಕದಾದ್ಯಂತ, ದೇಶದಾದ್ಯಂತ ಕ್ರಿಮಿನಲ್ ಪ್ರಕರಣಗಳು ದಾಖಲಾಗ್ತಾ ಇರುತ್ತೆ, ನಡೀತಾ ಇರುತ್ತೆ. ಅದು ಸಹಜವಾದ ಒಂದು ಪ್ರಕ್ರಿಯೆ. ಆದರೆ ಕೆಲವೊಂದು ಪ್ರಕರಣಗಳನ್ನು ಸೂಕ್ಷ್ಮವಾದಂತಹ ಪ್ರಕರಣ ಅಂತ ಪರಿಗಣಿಸಿದಾಗ ಯಾರೋ ಆ ಪ್ರಕರಣದಲ್ಲಿ ಒಬ್ಬರು ಸೆಲೆಬ್ರಿಟಿನೋ ಅಥವಾ ಒಬ್ಬ ಪ್ರಮುಖ ರಾಜಕಾರಣಿನೋ ಅಥವಾ ಬೇರೆ ಯಾವುದೋ ದೊಡ್ಡ ಒಬ್ಬ ಪ್ರತಿಷ್ಠಿತ ವ್ಯಾಪಾರಿಯೋ ಅಂತಹವರೆಲ್ಲ ಏನಾದರೂ ಆ ಪಾತ್ರವನ್ನು ವಹಿಸಿದ್ದಾರೆ ಅಥವಾ ಅದರಲ್ಲಿ ಅವರ ಪಾತ್ರ ಇದೆ ಎನ್ನುವಂತಹ ಒಂದು ಸಂದೇಹ ಬಂದಾಗ ಅಂತಹ ಪ್ರಕರಣಗಳಲ್ಲಿ ಸಾಮಾನ್ಯವಾಗಿ ಜನರಿಗೆ ವಿಶೇಷವಾದ ಒಂದು ಕುತೂಹಲ ಇರುತ್ತೆ. ಆ ಕುತೂಹಲ ಇರುತ್ತೆ, ಅದು ಕಾಮನ್. ಆ ಕುತೂಹಲ ಇದ್ದಾಗ ಏನಾಯಿತು ಏನು ಅಂತ. ಯಾಕೆಂದರೆ ಅವರಿಗೆ ಅವ್ರದ್ದೇ ಆದಂಥ ಒಂದು ಅಭಿಮಾನಿಗಳಿರ್ತಾರೆ, ಅವರನ್ನು ಪ್ರೀತಿಸುವಂಥ ಜನ ಇರ್ತಾರೆ, ಅವ್ರಿಗೆ ಕಾಳಜಿ ಇರುತ್ತೆ. ಹಾಗಾಗಿ ಅಂತಹ ಪ್ರಕರಣಗಳು ಸಾಮಾನ್ಯವಾಗಿ ಬೆಳಕಿಗೆ ಬರುತ್ತೆ. ಅಂತಹ ಪ್ರಕರಣಗಳ ಬಗ್ಗೆ ಚರ್ಚೆ ಆಗ್ತಾ ಹೋಗುತ್ತೆ. ಅಲ್ಲಿ ಪ್ರತಿಯೊಂದು ಪ್ರಕರಣವನ್ನು ಪ್ರತಿಯೊಂದು ದಿನವೂ ಆ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೋ ಅದನ್ನು ಅತ್ಯಂತ ಸೂಕ್ಷ್ಮವಾಗಿ ಜನ ಗಮನಿಸ್ತಾ ಇರ್ತಾರೆ, ಜನಕ್ಕೆ ಆಸಕ್ತಿ ಇರುತ್ತೆ. ಇನ್ನು ಚಾನಲ್ಗಳಿಗಂತೂ, ಮಾಧ್ಯಮಗಳಿಗಂತೂ ಅದೇ ಒಂದು TRPಗೆ ಅವಕಾಶ. ಅವುಗಳ ಬಗ್ಗೆ ಮಾತಾಡಿದ್ರೇ TRPಗಳಿಗೆ ಅವಕಾಶ ಆಗುತ್ತೆ. ಅದು ಅವರ ಒಂದು ವೃತ್ತಿ ಧರ್ಮ, ಏನು ಮಾಡೋಕ್ಕಾಗಲ್ಲ. ಯಾವುದು ಜನಕ್ಕೆ ಬೇಕೋ ಅದನ್ನು ಬಡಿಸ್ಬೇಕು, ಯಾರು ಅವ್ರಿಗೆ ಬೇಕೋ ಅದನ್ನು ಬಡಿಸ್ಬೇಕಾಗತ್ತೆ. ಹಾಗಾಗಿ ಅದರ ಬಗ್ಗೆ ಹೆಚ್ಚಿನ ಚರ್ಚೆ, ವಾದ ವಿವಾದ, ಪರವಾಗಿ ಮಾತನಾಡೋರು, ವಿರೋಧವಾಗಿ ಮಾತನಾಡೋರು, ಹೀಗೆ ಎಲ್ಲ ರೀತಿಯ ಒಂದು ಪ್ರಕ್ರಿಯೆ ನಡೆಯುತ್ತೆ.
ಸರ್, ಇವಾಗ ನೀವು ನೋಡ್ತಾ ಇರೋವಂಥ ಕೇಸ್ ಹಾಗೆ ಮೇಜರ್ ಯಾವ ಥರದ ಕೇಸ್ಗಳು ನಿಮ್ಮ ಹತ್ರ ಜಾಸ್ತಿ ಬರ್ತಾ ಇದೆ? ಅಲ್ಲ, ಈಗ ಎಲ್ಲ ರೀತಿಯ ಒಂದು ಬಹಳ ಮುಖ್ಯವಾದಂಥ ಒಂದು ಅತ್ಯಂತ ಬೇಸರ ಆಗುವಂಥ ಒಂದು ಸಂಗತಿ ಅಂದರೆ ಇಡೀ ದೇಶದಲ್ಲಿ ಇವತ್ತು ಕ್ರಿಮಿನಲ್ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಖಂಡಿತ. ಕ್ರೈಮ್ ಜಾಸ್ತಿ ಆಗ್ತಾ ಇದೆ. ನಮ್ಮ ಕರ್ನಾಟಕದಲ್ಲಿ ಕೂಡ, ಬೆಂಗಳೂರಿನಲ್ಲಿ ಕೂಡ ಇವತ್ತು ಹಿಂದಿನ ವರ್ಷಗಳಿಗೆ ನಾವು ಕಂಪೇರ್ ಮಾಡಿದಾಗ ಕ್ರಿಮಿನಲ್ ಪ್ರಕರಣಗಳು ಜಾಸ್ತಿ ಆಗ್ತದೆ, ತುಂಬ ಜಾಸ್ತಿ ಆಗಿ ಅನೇಕ ಕ್ರಿಮಿನಲ್ ಪ್ರಕರಣಗಳು ಇವತ್ತು ಪೊಲೀಸ್ ಸ್ಟೇಷನ್ಗಳಲ್ಲಿ, ನ್ಯಾಯಾಲಯಗಳಲ್ಲಿ ದಾಖಲಾಗ್ತಾ ಇದೆ. ಹಾಗಾಗಿ ಕ್ರಿಮಿನಲ್ ಪ್ರಕರಣಗಳೇ ಜಾಸ್ತಿ. ಅದರಲ್ಲಿ ಇಂತಹದೇ ಅಂತ ನಾವು ಹೇಳೋಕ್ಕಾಗಲ್ಲ. ಆದರೆ ನಾವು ಗಮನಿಸಿದ ಹಾಗೆ ಈಗ ಹೆಚ್ಚು ಪ್ರಕರಣಗಳು ಬೆಳಕಿಗೆ ಬರ್ತಾ ಇರುವಂಥದ್ದು, ದಾಖಲಾಗ್ತಾ ಇರುವಂತಹ ಪ್ರಕರಣಗಳು ಅಂತ ಯೋಚನೆ ಮಾಡಿದಾಗ ಅದು ಮರ್ಡರ್, ಭಾಳ ಹೀನಿಯಸ್ ಅಫೆನ್ಸ್. ಅದು ಮರ್ಡರ್ ಇದೆ, ಹಾಗೆ ಅತ್ಯಾಚಾರ ಪ್ರಕರಣಗಳು, ಆಮೇಲೆ ದರೋಡೆ ಪ್ರಕರಣಗಳು. ಮೊನ್ನೆಯೆಲ್ಲ ನೀವು ಬ್ಯಾಂಕ್ ಪ್ರಕರಣ ನೋಡಿದ್ದೀರಿ, ಯಾವುದು ರೀತಿಯಲ್ಲಿ, ಸಿನಿಮಾದಲ್ಲಿ ಕೂಡ ಹಾಗಾಗುತ್ತೋ ಇಲ್ವೋ ಆ ರೀತಿಯಲ್ಲಿ ಪ್ರಕರಣ ನಡೀತು. ಮೈಸೂರು ಹತ್ರ ಚಿನ್ನ ಬೆಳ್ಳಿ ಅಂಗಡಿಗೆ ಒಂದು ದರೋಡೆಕೋರರು ಬಂದು ಹಾಡು ಹಗಲೇ ಅದು ಬಂದು ದೋಚ್ಕೊಂಡು ಹೋಗಿ. ಅದೇ ನಾವು ಮುಂಚೆ ಎಲ್ಲ ಹೇಳ್ತಾ ಇದ್ವಿ, ಯಾವುದೋ ಸ್ಟೋರಿ ಸಿನಿಮಾಗಳನ್ನ ನೋಡಿದ್ದು ಜನ ಫಾಲೋ ಮಾಡ್ತಾ ಇದ್ರು. ಬಟ್ ಆಕ್ಚುಲಿ ರಿಯಾಲಿಟಿಯಲ್ಲಿ ನಡೆದಿರ್ತದೆ, ಅದನ್ನು ಉಪ್ಪು ಖಾರ ಸೇರಿಸಿ ಕತೆ ಮಾಡ್ತೀವಿ ಅಷ್ಟೇ ರಿಯಾಲಿಟಿ. ಹಾಗಾಗಿ ಎಲ್ಲ ರೀತಿಯ ಪ್ರಕರಣಗಳು ಇವತ್ತು ಕ್ರೈಮ್ಗೆ ಅದಕ್ಕೇನು ಇಂಥದ್ದೇ ಅಂತಿಲ್ಲ, ಯಾವ ರೀತಿಯ ಪ್ರಕರಣಗಳು ಆಗ್ಬೋದು ಅಂತಹ ಪ್ರಕರಣಗಳು ಹೆಚ್ಚು ಈ ದಿವಸ ದಾಖಲಾಗ್ತಾ ಇದೆ. ಇದು ಸಮಾಜಕ್ಕೆ ಒಳ್ಳೆಯದಲ್ಲ. ಸರ್, ನೀವು ನೋಡ್ದಂಗೆ ಇವಾಗ ಮುಂಚೆಗಿಂತ ಇವಾಗ ನ್ಯಾಯ ಸಿಗುವಂಥ ಒಂದು ಪರಿಮಿತಿ ಇದೆಯಲ್ಲ, ಕಮ್ಮಿ ಆಗಿದೆಯಾ ಜಾಸ್ತಿ ಆಗಿದೆ ಅಂತ ಅನ್ಸುತ್ತೆ? ಯಾಕಂದರೆ ಮುಂದೆ ಎಲ್ಲ ನಾವು ನೋಡ್ದಂಗೆ ಅಜ್ಜ, ಅಪ್ಪ, ಮೊಮ್ಮಗ ಹೀಗೆ ಅಲಿತಾನೇ ಇದ್ರು ಒಂದು ಕೇಸ್ ಹಿಂದೆ. ಇವಾಗ ಹೇಗಿದೆ ಸರ್ ಪರಿಸ್ಥಿತಿ? ನೋಡಿ, ಬಹಳ ಒಳ್ಳೆಯ ಪ್ರಶ್ನೆಯನ್ನು ತಾವು ಕೇಳಿದ್ದು. ಏನು ಅಂತ ಹೇಳಿದರೆ, ಈ ಪ್ರಜಾಪ್ರಭುತ್ವದ 3 ಅಂಗಗಳು ಪ್ರಮುಖವಾದ ಅಂಗಗಳು: ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಅಂತ. ಇದರಲ್ಲಿ ಇವತ್ತಿಗೂ ಜನರ ವಿಶ್ವಾಸವನ್ನು ಸಂಪೂರ್ಣವಾಗಿ ಉಳಿಸ್ಕೊಂಡಿರುವಂತಹ ಒಂದು ಅಂಗ ಅಂದರೆ ಅದು ನ್ಯಾಯಾಂಗ. ಇವತ್ತಿಗೂ ಜನರಲ್ಲಿ ನ್ಯಾಯಾಲಯಗಳಲ್ಲಿ ನಂಬಿಕೆ ಇದೆ. ಯಾಕೆಂದರೆ ಇವತ್ತು ನ್ಯಾಯಾಲಯಗಳು ಶಾಸಕಾಂಗ, ಕಾರ್ಯಾಂಗದಷ್ಟರ ಮಟ್ಟಿಗೆ ಹದಗೆಟ್ಟಿಲ್ಲ ಪರಿಸ್ಥಿತಿ. ಇವತ್ತಿಗೂ ಅಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಇದೆ, ಪ್ರಾಮಾಣಿಕತೆ ಇದೆ, ನ್ಯಾಯದಾನ ನಡೀತಾ ಇದೆ, ಎಲ್ಲ ಆಗ್ತಿದೆ. ಇನ್ನು ತಾವು ಕೇಳಿದ್ದು ಅಂದರೆ ವಿಳಂಬ ಆಗುವಂಥ ರೀತಿ. ಖಂಡಿತವಾಗಿಯೂ ಈಗ ಪ್ರಕರಣಗಳು ಎಲ್ಲ ಮೊದಲಿನಷ್ಟು ಚಪ್ಪಲಿ ಕೋರ್ಟಿಗೆ ಹೋಗೋದು ಅಂದರೆ ಜನ ಹೇಳೋರು ಚಪ್ಪಲಿ ಸವಸೋದು ಅಂತ ಮಾತಾಡೋರು, ಚಪ್ಪಲಿ ಸವಸೋ ಕೆಲಸ ಅದು ಅಂತ. ಈಗ ಅಂತಹ ಒಂದು ಸಂದರ್ಭ ಇಲ್ಲ. ಇವಾಗ ಪ್ರಕರಣಗಳಲ್ಲಿ ಈಗ ಅನೇಕ ಸೂಕ್ಷ್ಮ ಪ್ರಕರಣಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಭಾಳ ಬೇಗ ಮುಗಿತಾ ಇದೆ, ಬೇಗ ತೀರ್ಪುಗಳು ಬರ್ತಾ ಇದೆ, ಪ್ರಕರಣಗಳೆಲ್ಲ ಬೇಗ ಮುಗಿತಾ ಇದೆ. ಹಿಂದಿನ ಕಾಲದಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇದ್ದಂಥ ಇನ್ಫ್ರಾಸ್ಟ್ರಕ್ಚರಿಗೆ ಕಂಪೇರ್ ಮಾಡಿದ್ರೆ ಈಗ ಹೆಚ್ಚಿನ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ನ್ಯಾಯಾಂಗದಲ್ಲಿ ಅಳವಡಿಸಿದ್ದಾರೆ. ಹಾಗಾಗಿ ತ್ವರಿತಗತಿಯಲ್ಲಿ ತೀರ್ಮಾನಗಳಾಗ್ತಾ ಇದೆ. ಆದರೂ ಸಹ ಒಂದು ತಾಳ್ಮೆ ಬೇಕು. ಕೋರ್ಟಿಗೆ ಬರಬೇಕಾದ್ರೆ ಭಾಳ ಮುಖ್ಯವಾಗಿ ತಾಳ್ಮೆ ಬೇಕು. ಯಾವುದು ಬಂದ ತಕ್ಷಣ ಆಗೋದಿಲ್ಲ. ಯಾಕೆ ಅಂದರೆ ಆ ಒಂದು ಅವಕಾಶಗಳನ್ನು ಸಂಪೂರ್ಣವಾಗಿ ಎರಡೂ ಪಾರ್ಟಿಗಳಿಗೆ, ಯಾರು ಜಗಳ ಮಾಡ್ಕೊಂಡು ಕೋರ್ಟಿಗೆ ಬರ್ತಾರೆ ಇಬ್ಬರಿಗೂ ಸಂಪೂರ್ಣ ಅವಕಾಶವನ್ನು ಕೊಟ್ಟು ಆ ನಂತರ ನ್ಯಾಯಾಲಯ ತೀರ್ಪನ್ನು ಕೊಡಬೇಕು. ಹಾಗಾಗಿ ಒಂದು ಮಾತಿದೆ, ಜಸ್ಟಿಸ್ ಡಿಲೇಡ್ ಈಸ್ ಜಸ್ಟಿಸ್ ಡಿನೈಡ್ ಅಂತ. ನ್ಯಾಯಾಲಯ ತೀರ್ಪು ಕೊಡೋದು ನಿಧಾನ ಆದರೆ ಅದು ಅನ್ಯಾಯ ಮಾಡ್ದಾಗೆ ಅಂತ. ಹಾಗೆ ಇನ್ನೂ ಒಂದು ಮಾತಿದೆ, ಜಸ್ಟಿಸ್ ಹರೀಡ್ ಈಸ್ ಜಸ್ಟಿಸ್ ಬರೀಡ್ ಅಂತ. ಆತುರವಾಗಿ ತೀರ್ಮಾನಗಳನ್ನು ನ್ಯಾಯಾಲಯ ಕೊಡೋಕ್ಕಾಗಲ್ಲ. ಈ ಎರಡೂ ಪಾರ್ಟಿಯವರಿಗೂ ಸಂಪೂರ್ಣ ಅವಕಾಶಗಳನ್ನು ಕೊಟ್ಟು ಎರಡೂ ಪಾರ್ಟಿಗಳು ತಮ್ಮದ ಏನಿದೆ ಕೇಸು ಅದನ್ನು ಸಾಬೀತುಪಡಿಸಲಿಕ್ಕೆ ಅವರಿಗೆ ಸಂಪೂರ್ಣವಾದ ಸ್ವಾತಂತ್ರ್ಯ ಮತ್ತು ಅವಕಾಶಗಳನ್ನು ಕೊಟ್ಟು ಆ ನಂತರ ವಿಮರ್ಶೆ ಮಾಡಿ ಯಾರ ತಪ್ಪಿದೆ ಅನ್ನೋದನ್ನು ತೀರ್ಮಾನ ಮಾಡಿ ಮುಂದಿನ ದಿನಗಳಲ್ಲಿ ನ್ಯಾಯಾಲಯ
ಭಾಳ ಅದನ್ನು ಬೆಣ್ಣೆಯಿಂದ ಹೇಗೆ ಮೊಸರಿನಿಂದ ಬೆಣ್ಣೆಯನ್ನು ಕಡಿದು ತೆಗಿತಾರೋ ಹಾಗೆ ಮಾಡಿ ನ್ಯಾಯಾಧೀಶರು ಅಂತಿಮವಾಗಿ ಒಂದು ನಿರ್ಧಾರಕ್ಕೆ ಬಂದು ಒಂದು ತೀರ್ಪನ್ನು ಕೊಡಬೇಕಾಗತ್ತೆ. ಮತ್ತು ಆ ತೀರ್ಪು ಕಾನೂನುಬದ್ಧವಾಗಿರಬೇಕು ಮತ್ತು ನ್ಯಾಯಸಮ್ಮತವಾಗಿರಬೇಕು, ಎರಡೂ ಇರಬೇಕು. ಹಾಗಾಗಿ ಸ್ವಲ್ಪ ಮಟ್ಟಿಗೆ ವಿಳಂಬ ಆದರೂ ಸಹ ಈಗ ಮೊದಲಿನಷ್ಟು ತೊಂದರೆ ಇಲ್ಲ, ಬಹಳ ಬೇಗ ನ್ಯಾಯಾಲಯಗಳಲ್ಲಿ ತೀರ್ಮಾನ ಆಗ್ತಾಯಿದೆ. ಸರ್, ಇವಾಗ ಆದಷ್ಟು ಬೇಗ ನ್ಯಾಯ ಸಿಗುತ್ತೆ ಅಂತ ನೀವು ಹೇಳಿದ್ರಿ, ವಿಳಂಬ ಆಗಲ್ಲ ಅಂತ. ಎಲ್ಲೋ ಕೆಲವು ಕೇಸ್ಗಳಲ್ಲಿ ನ್ಯಾಯ ಬೇಗ ಸಿಗುತ್ತೆ ಅನ್ನೋ ಕ್ಲಾರಿಟಿನ ನೋಡೋ ನಮಗೆಲ್ಲ ಇದ್ದರೂ ಎಲ್ಲೋ ಕೇಸ್ಗಳನ್ನು ತಿರುಚುವಂಥ ಒಂದಷ್ಟು ಪ್ರಯತ್ನಗಳು ನಡೀತಾ ಇದೆ ಅಂತ ಕಣ್ಣೆದುರು ಕಂಡಾಗ, ಸೊ ಇಲ್ಲಿ ಸೆಲೆಬ್ರಿಟಿ ಆಗಲಿ ನಾರ್ಮಲ್ ಪೀಪಲ್ ಆಗಲಿ ಬೇಗ ಕ್ಲಾರಿಟಿ ಸಿಗೋದನ್ನು ಯಾಕೆ ತಿರುಚುವಂಥ ಒಂದಷ್ಟು ಪ್ರಯತ್ನ ಆಗ್ತಿದೆ? ಡೈರೆಕ್ಟಾಗಿ ನಾನು ಕ್ವಶನ್ ಕೇಳ್ತೀನಿ. ಈಗ ದರ್ಶನ್ ಅವರ ಕೇಸಲ್ಲಿ ಆದಂಥ 1 ವಾರ ಹಿಂದೆ ಆದಂಥ ಇಂಪ್ರೂವ್ಮೆಂಟ್ಗಳನ್ನು ನೀವು ನೋಡಿರ್ತೀರ. ಸೊ ತಾಯಿಯನ್ನು ತಂದು ಕಟ್ಟಕಡೆ ಮೇಲೆ ನಿಲ್ಲಿಸ್ತಾರೆ, ಸರಿ, ಅವರಲ್ಲಿ ಇರಲಿಲ್ಲ, ಅವ್ರಿಗೇನೂ ಗೊತ್ತಿಲ್ಲ ಅದ್ರ ಬಗ್ಗೆ, ಆ ಆರೋಪಿಗಳಾಗಿದ್ದವ್ರು ಯಾರು ಅನ್ನೋದೇ ಮೀಡಿಯಾದಲ್ಲಿ ನೋಡಿ ಅವ್ರಿಗೆ ಗೊತ್ತಾಗಿರಬೇಕು ಅಷ್ಟೇ. ಸೊ ಕರೆಸುವಂಥ ಒಂದು ಪ್ರಯತ್ನ ಬೇಕಿತ್ತಾ ಸರ್? ಹೌದು, ನೋಡಿ, ಅವರು ಸಾಕ್ಷಿಗಳಾಗಬೇಕಾಗಿದ್ದು ಸರಿ, ಬೇಕಾಗುತ್ತಾರೆ. ಯಾಕೆಂದರೆ ಕ್ರಿಮಿನಲ್ ಪ್ರಕರಣಗಳಲ್ಲಿ ಒಂದು ತೀರ್ಪು ಬರೋದಕ್ಕಿಂತ ಮುಂಚೆ ಒಂದು ವ್ಯವಸ್ಥೆ ಇದೆ, ಅದು ಚೈನ್ ಆಫ್ ಇನ್ಸಿಡೆಂಟ್ಸ್ ಅಂತ. ಘಟನೆಗಳು ತಾಳೆ ಆಗ್ತಾ ಹೋಗಬೇಕು. ಒಂದು ಅಪರಾಧ ಆಗಿದೆ, ಒಂದು ಕ್ರೈಮ್ ಆಗಿದೆ ಅಂತ ಹೇಳಿದ್ರೆ ಆ ಕ್ರೈಮ್ ಆಗೋದಕ್ಕಿಂತ ಮುಂಚೆ ಇರುವಂಥ ಸಂದರ್ಭ, ಸನ್ನಿವೇಶ, ಅಲ್ಲಿಂದ ಶುರುವಾಗಿ ಆ ಒಂದು ಕ್ರೈಮ್ ನಡೆದ ಮೇಲೆ ಅದು ಪೊಲೀಸ್ನವ್ರ ಹತ್ರ ಬಂದು ಪೊಲೀಸಿನಿಂದ ನ್ಯಾಯಾಲಯಕ್ಕೆ ಬಂದು, ಇದೆಲ್ಲ ಒಂದು ಪ್ರಕ್ರಿಯೆ ಇದೆ. ಈ ಪ್ರಕ್ರಿಯೆಯಲ್ಲಿ ಸಂಪೂರ್ಣವಾಗಿ ಒಂದು ಅಪರಾಧವನ್ನು ಒಬ್ಬರು ಮಾಡಿದ್ದಾರೆ ಅನ್ನೋದನ್ನು ಸಾಬೀತುಪಡಿಸುವಂತಹ ಜವಾಬ್ದಾರಿ ಯಾವಾಗಲೂ ಪ್ರಾಸಿಕ್ಯೂಷನ್ಗಿರುತ್ತೆ. ಪ್ರಾಸಿಕ್ಯೂಷನ್ ಅಂದರೆ ಪೊಲೀಸ್. ನೋಡಿ, ಈ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಹೇಗೆ ಒಂದು ಪ್ರಕರಣ ನಡೆಯುತ್ತೆ ಅಂತಂದರೆ, ಮೊದಲು ಒಂದು ಪ್ರಕರಣವನ್ನು ಪ್ರಾರಂಭ ಮಾಡುವುದು ಪೊಲೀಸ್ನವರು ತನಿಖೆಯನ್ನು ಒಂದು FIR ದಾಖಲೆ ಮಾಡೋದ್ರ ಮೂಲಕ. ಯಾವುದೇ ಒಬ್ಬರು ದೂರು ಕೊಟ್ಟರೂ FIR ದಾಖಲೆ ಮಾಡಿ ಪ್ರಕರಣವನ್ನು ಮಾಡಿಕೊಳ್ತಾರೆ. ಯಾರು ದೂರು ಕೊಡಲಿಲ್ಲ ಅಂದಾಗಲೂ ಸಹ ಕೆಲವೊಮ್ಮೆ ಮಾಹಿತಿದಾರರಿಂದ ಮಾಹಿತಿ ಬರುತ್ತೆ. ಉದಾಹರಣೆಗೆ ಯಾವುದೋ ಒಂದು ಮರ್ಡರ್ ಕೇಸಲ್ಲಿ ಯಾರೋ ಒಬ್ಬ ದಾರಿ ಹೋಗಕ್ಕೆ ಫೋನ್ ಮಾಡಿ ಪೊಲೀಸ್ನವ್ರಿಗೆ ಹೇಳ್ಬೋದು, ಏನಂದರೆ, ನಾನೊಂದು ಬಾಡಿಯನ್ನು ನೋಡಿದೆ ಸರ್, ಒಬ್ಬ ಮನುಷ್ಯನ ಬಾಡಿಯಲ್ಲಿ ಬಿದ್ದಿದೆ, ನಾನು ತಮಗೆ ವಿಷಯ ತಿಳಿಸ್ತಾ ಇದ್ದೀನಿ, ನನಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನೂ ಇಲ್ಲ, ಈ ದೇಶದ ಒಬ್ಬ ಜವಾಬ್ದಾರಿಯುತ ಪ್ರಜೆಯಾಗಿ ತಮಗೆ ಹೇಳ್ತಾ ಇದ್ದೀನಿ, ತಾವು ಅದ್ರ ಬಗ್ಗೆ ಮುಂದಿನ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳ್ಬೋದು. ಅಲ್ಲಿಗೆ ಯಾವ ದೂರು ಇಲ್ಲ, ಅಲ್ಲಿ ಯಾರೂ ಬಂದು FIR ಕೊಟ್ಟು ಕಂಪ್ಲೇಂಟ್ ಕೊಟ್ಟು ನಮ್ಮ ಮಗನೋ ಅಥವಾ ನನ್ನ ಗಂಡನ್ನೋ ಕೊಲೆ ಮಾಡಿದ್ದಾರೆ ಅಂತ ಯಾರೂ ದೂರು ಕೊಟ್ಟಿಲ್ಲ. ಆದರೂ FIR ಆಗುತ್ತೆ. ಯಾಕೆಂದರೆ ಅದು ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಒಂದು ಫೋನ್ ಮಾಡಿ ಹೇಳ್ಬೋದು, ಈ ಥರ ನಾನು ಬಾಡಿ ನೋಡಿದೆ ಸರ್, ಮುಂದೆ ನಿಮಗೆ ಬಿಟ್ಟಿದ್ದಿದ್ದು, ನೀವೇನು ಬೇಕೋ ಮಾಡ್ಕೊಳ್ಳಿ, ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ಅಂತ ಹೇಳ್ಬೋದು. ಹೀಗೆ FIR ಸ್ಟೇಜಿಂದ ಪ್ರಾರಂಭ ಆಗುತ್ತೆ. FIR ಸ್ಟೇಜಲ್ಲಿ ಯಾರಿಗೂ ನಿಜವಾದ ಅಪರಾಧಿ ಯಾರು, ಇದು ಕೊಲೆನಾ, ಅನೇಕ ಸಂದರ್ಭಗಳಲ್ಲಿ ಅದು ಕೊಲೆನಾ, ಆತ್ಮಹತ್ಯೆನಾ, ಅಥವಾ ರಸ್ತೆ ಅಪಘಾತದಿಂದ ಉಂಟಾಗಿರುವಂಥದ್ದ, ಯಾವುದು ಗೊತ್ತಾಗಲ್ಲ. ಅಂದರೆ ನಿಮ್ಮ ಪ್ರಕಾರ ಒಂದು ಡೆಡ್ ಬಾಡಿ ಇರುತ್ತೆ ಅನ್ನೋದಷ್ಟೇ ಕ್ವಶನ್. ಅಲ್ಲಿಂದ ಶುರುವಾಗಿ ಅದು ಆನಂತರ ಮೊದಲು ಆ ದೇಹವನ್ನು ಗುರುತಿಸ್ಬೇಕಾಗತ್ತೆ. ಆ ದೇಹವನ್ನು ಗುರುತಿಸಿದ ಮೇಲೆ ಯಾರ್ದು ಅಂತ ಪೊಲೀಸ್ನವರು ತಮ್ಮ ತನಿಖೆಯ ಮೂಲಕ ಆ ದೇಹದಲ್ಲಿ ಸಿಕ್ಕಿದಂತಹ ಸಾಕ್ಷಿ ಆಧಾರಗಳ ಮೇಲೆ ಅವರು ಅವರ ಮನೆಯವರನ್ನು ಸಂಪರ್ಕಿಸುವಂಥ ಒಂದು ಮೊದಲನೇ ಪ್ರಯತ್ನವನ್ನು ಮಾಡ್ತಾರೆ. ಅವ್ರ ಜೇಬಲ್ಲಿರುವಂಥ ಅಡ್ರೆಸ್ ಇರ್ಬೋದು, ಅವ್ರ ಮೊಬೈಲಲ್ಲಿರುವಂಥ ಫೋನ್ ನಂಬರ್ ಇರ್ಬೋದು, ಅವ್ರ ಮೊಬೈಲ್ ಸಿಗ್ಬೋದು ಆ ಮನುಷ್ಯನ ಹತ್ರ. ಆ ಮೊಬೈಲಲ್ಲಿ ವೈಫ್ ಅಂತ ಇರ್ಬೋದು, ಫಾದರ್ ಅಂತ ಒಂದು ನೇಮ್ ಸೇವ್ ಮಾಡ್ಕೊಂಡಿರ್ಬೋದು, ಕೆಲವರು ಹಾಗೆ ಮಾಡ್ಕೊಳ್ತಾರೆ, ಸನ್ ಅಂತ ಮಾಡ್ಕೊಂಡಿರ್ತಾರೆ. ಹಾಗೆ ಯಾವುದೋ ಒಂದನ್ನು ನೋಡಿ ಅಲ್ಲಿಗೆ ಸಂಪರ್ಕಿಸಿ, ಈ ವ್ಯಕ್ತಿ ಯಾರು ನಿಮಗೆ ಗೊತ್ತಾ ಅಂತ ಕೇಳಿದಾಗ ಅವರು ಅಯ್ಯೋ ಹೌದು, ಅವರು ನಮ್ಮ ಮಗ ಅಂತನೋ, ಅಣ್ಣ ಅಂತನೋ, ತಮ್ಮ ಅಂತನೋ ಏನೋ ಹೇಳ್ತಾರೆ, ಗಂಡ ಅಂತನೋ ಹೇಳ್ತಾರೆ. ಹಾಗೆ ಹೇಳಿದ ಮೇಲೆ ಅವರನ್ನು ಕರೆಸಿ ಮೊದಲು ದೇಹವನ್ನು ಗುರುತಿಸಿ, ಆನಂತರ ದೇಹವನ್ನು ಪೋಸ್ಟ್ಮಾರ್ಟಮಿಗೆ ಕಳಿಸಿ,
ಅಲ್ಲಿ ಸ್ಥಳ ಮಹಜರ್ ಮಾಡಿ ಅಲ್ಲಿ ಆ ನಂತರ ಅನೇಕ ಭಾವಚಿತ್ರಗಳನ್ನು ಅದನ್ನೆಲ್ಲ ತಗೊಂಡು ಆ ನಂತರ ತನಿಖೆಯನ್ನು ಶುರು ಮಾಡ್ತಾರೆ. ತನಿಖೆಯನ್ನು ಶುರು ಮಾಡಿದ ಮೇಲೆ ಅವ್ರದ್ದೇ ಆದ ರೀತಿಯಲ್ಲಿ ಪೊಲೀಸ್ನವರು ತನಿಖೆಯನ್ನು ಮಾಡ್ತಾ ಬಂದಾಗ ಆ ತನಿಖೆಗಳನ್ನು ಮಾಡ್ತಾ ಬಂದಾಗ ಅವರಿಗೆ ಎಲ್ಲೋ ಅಪರಾಧಿಗಳದ್ದು ಕೊಲೆಯಾಗಿದ್ದ ಪಕ್ಷದಲ್ಲಿ ಅಪರಾಧಿಗಳ ಸುಳಿವು ಸಿಗುತ್ತೆ. ಅಪರಾಧಿಗಳ ಸುಳಿವು ಸಿಕ್ಕಿದ ಮೇಲೆ ಸಾಕ್ಷಿಗಳನ್ನು ಸಂಗ್ರಹಿಸಿ ಯಾರು ಪೂರಕವಾದ ಸಾಕ್ಷಿಗಳನ್ನು ನೀಡ್ತಾರೆ ನೋಡಿ, ಅವರೇ ಅಪರಾಧಿ ಅಂತ ನ್ಯಾಯಾಧೀಶರ ಮುಂದೆ ತೊಗೊಂಡೋಗಿ ನಿಲ್ಲಿಸಿದ್ರೆ ಹೌದಾ ಅಂಥೇಳಿ ನ್ಯಾಯಾಧೀಶರು ಶಿಕ್ಷೆ ಕೊಡೋಕ್ಕಾಗಲ್ಲ. ಪ್ರೂಫ್ ಸಾಬೀತುಪಡಿಸ್ಬೇಕು. ಅದನ್ನು ಸಾಬೀತುಪಡಿಸ್ಬೇಕಾದ್ರೆ ಆ ಯಾವುದೇ ಒಬ್ಬ ವ್ಯಕ್ತಿಯನ್ನು ಆರೋಪಿಯಾಗಿ ಕರ್ಕೊಂಡು ಬಂದು ನಾವು ಮೊದಲೇ ಅಪರಾಧಿ ಅಂತ ಯಾರನ್ನು ಕರೆಯಲ್ಲ. ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಯಾರನ್ನೂ ಅಪರಾಧಿ ಅಂತ ಕರೆಯಲ್ಲ. ತನಿಖೆ ಮುಗಿದು ತೀರ್ಪು ಬಂದು ಆ ತೀರ್ಪನ್ನು ನ್ಯಾಯಾಲಯ ಹೇಳಬೇಕು ಅಪರಾಧಿನ ಅಲ್ವಾ ಅಂತ. ಅಲ್ಲಿವರೆಗೂ ಆರೋಪಿ ಕೇವಲ ಅಕ್ವಿಸಿಷನ್, ಅವ್ರ ಮೇಲೆ ಒಂದು ಆರೋಪ ಇರುತ್ತೆ, ಅದನ್ನು ಪ್ರೂವ್ ಮಾಡುವಂಥ ಒಂದು ಪ್ರಕ್ರಿಯೆ ನಡೆಯುತ್ತೆ. ಆಮೇಲೆ FIR ಆದಮೇಲೆ ಚಾರ್ಜ್ ಶೀಟ್ ಅಂತ ಹಾಕ್ತಾರೆ. ತನಿಖೆಯೆಲ್ಲ ಸಾಕ್ಷಿಗಳನ್ನೆಲ್ಲ ಸಂಗ್ರಹಿಸಿ ಯಾರ್ಯಾರು ಸಾಕ್ಷಿಗಳು, ಇದು ತಾವು ಕೇಳಿದಂಥ ಪ್ರಶ್ನೆಗೆ ಸೂಕ್ತವಾದ ಉತ್ತರ ಅಂದಾಗ ಚೈನ್ ಆಫ್ ಆ್ಯಕ್ಷನ್, ಚೈನ್ ಆಫ್ ರಿಯಾಕ್ಷನ್ ಇರುತ್ತೆ. ಒಂದು ಚೈನ್ ಇದೆ, ಎಲ್ಲಿಂದ ಶುರುವಾಯಿತು. ಒಬ್ಬ ಮನುಷ್ಯನನ್ನು ಕೊಲೆಯಾಗೋದಕ್ಕಿಂತ ಮುಂಚೆ ಹಿಂದೆ ನಡೆದಿರುವಂಥ ಘಟನೆಗಳು ಯಾವುದು, ಆ ಮನುಷ್ಯ ಅಲ್ಲಿಗೆ ಆತನ ದೇಹ ಅಲ್ಲಿಗೆ ಬರೋಕ್ಕೆ ಹೇಗೆ ಕಾರಣ, ಆತನ ಊರು ಯಾವುದೋ ಆಗಿರುತ್ತೆ. ಉದಾಹರಣೆಗೆ ಶ್ರೀಮಾನ್ ದರ್ಶನ್ ಅವರ ಕೆಲಸನೇ ತಗೊಳ್ಳಿ ನೀವು, ಚಿತ್ರದುರ್ಗ ಆತನ ಊರು ಅಂತ ಕಾಣ್ತದೆ. ಚಿತ್ರದುರ್ಗದ ಮನುಷ್ಯನ ದೇಹ ಒಂದು ಬೆಂಗಳೂರಿನಲ್ಲಿ ಸಿಗುತ್ತೆ ಅಂದಾಗ ಯಾತಕ್ಕೆ ಆತ ಬೆಂಗಳೂರಿಗೆ ಬಂದ, ಯಾರು ಕರ್ಕೊಂಡು ಬಂದರು, ಇಲ್ಲಿ ಅವನು ಕೊಲೆಯಾಗೋದಕ್ಕೆ ಹೇಗೆ ಸಾಧ್ಯ, ಅಥವಾ ಇದು ಕೊಲೆನ ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲಿ ಗೊತ್ತಾಗುತ್ತೆ ಆತ ಬಹಳಷ್ಟು ಹಿಂಸೆಯನ್ನು ಅನುಭವಿಸಿ ಸತ್ತಿದ್ದಾನೆ ಹಾಗೆ ಅಂತ. ಹಾಗಂತ ಅಂದಮೇಲೆ ಯಾರೋ ಕೊಂದಿದ್ದಾರೆ, ಇದು ಆತ್ಮಹತ್ಯೆ ಅಲ್ಲ, ಇದು ರಸ್ತೆ ಅಪಘಾತ ಅಲ್ಲ, ಅದು ಯಾವುದೋ ಒಂದು ಸಣ್ಣ ಜಾಗದಲ್ಲಿ ಬಿದ್ದಿರುತ್ತೆ, ಅಲ್ಲಿ ರಸ್ತೆ ಅಪಘಾತ ಆಗೋಕ್ಕಾಗಲ್ಲ, ಅಥವಾ ಬೇರೆ ರಸ್ತೆಗೆ ಅಪಘಾತ ತಂದು ಬಿಸಾಕಿದ್ದಾರೆ ಅಂತಲೂ ಹೇಳಲ್ಲ. ಪೋಸ್ಟ್ಮಾರ್ಟಮಲ್ಲಿ ನಿಖರವಾದ ಒಂದು ವರದಿ ಸಿಗುತ್ತೆ, ಇದು ಹಿಂಸೆಸಲ್ಪಟ್ಟು ಪ್ರಾಣ ಬಿಟ್ಟಿರುವಂಥ ಒಂದು ಸಂಗತಿ ಇತ್ತು. ಆಗ ಯಾರಿರ್ಬೋದು, ಯಾರು ಕರ್ಕೊಂಡು ಬಂದಿರ್ಬೋದು, ಆತ ಎಲ್ಲಿಂದ ಬಂದ, ಕೊನೆಯದಾಗಿ ಆ ವ್ಯಕ್ತಿ ಮನೆಯಲ್ಲಿ ಏನು ಹೇಳಿ ಹೊರಟ, ಪ್ರಮುಖ ಸಾಕ್ಷಿಯಾಗುತ್ತೆ. ಮನೆಯಲ್ಲಿ ಏನು ಹೇಳಿ ಹೊರಟುತ್ತಾರೆ, ಸಾಮಾನ್ಯವಾಗಿ ಅಲ್ಲಿಂದನೇ ಶುರುವಾಗುತ್ತೆ ಈ ಒಂದು ವಿಚಾರಣೆ. ಎಲ್ಲೋ ಒಂದು ಹೇಳ್ತಾರೆ, ನಿಮ್ಮ ಮಗ ಅಥವಾ ನಿಮ್ಮ ಗಂಡ ಮನೆಯಲ್ಲಿ ಏನು ಹೇಳಿ ಹೊರಟರು, ಇಲ್ಲ ಎಂದಿನಂತೆ ಕೆಲಸಕ್ಕೆ ಹೋದರು, ಪ್ರತಿ ದಿವಸ ಹೋಗ್ತಾ ಇರುವಾಗ ಆಫೀಸ್ಗೆ ಹೋದರು, ಕೆಲಸ ಬಿಸ್ನೆಸ್ ಮಾಡೋಕ್ಕೆ ಹೋದರು, ಕೆಲಸಕ್ಕೆ ಹೋದರು. ಸೊ ಈ ಕಾರಣದಿಂದಾಗಿ ಈಗ ರೇಣುಕಾಸ್ವಾಮಿ ಅಮ್ಮ ಇದ್ದಾರೆ ಅಷ್ಟೇ. ನಾನು ಇನ್ನೊಂದು ಭಾಳ ಸೂಕ್ಷ್ಮವಾಗಿ ಹೇಳ್ತೀನಿ. ಈಗ ಕಳೆದ ಒಂದು ವಾರದಿಂದ ನ್ಯಾಯಾಲಯದಲ್ಲಿ ವಿಚಾರಣೆ ಪ್ರಾರಂಭ ಆಗಿದೆ, ಸಾಕ್ಷಿಗಳ ವಿಚಾರಣೆ ಪ್ರಾರಂಭ ಆಗಿದೆ. ಈ ಪ್ರಾಸಿಕ್ಯೂಷನ್ನವರು ಪೊಲೀಸ್ನವರು ಏನು ಚಾರ್ಜ್ ಶೀಟು ದೋಷಾರೋಪಣಾ ಪಟ್ಟಿ ಅಂತ ಸಲ್ಲಿಸಿದ್ದಾರೆ, ಅದರಲ್ಲಿ ಅವರು ಯಾರ್ಯಾರನ್ನು ತಾವು ಮುಂದಿನ ದಿನಗಳಲ್ಲಿ ತಮ್ಮ ಪರವಾಗಿ ನ್ಯಾಯಾಲಯಕ್ಕೆ ಕರೆದು ತಂದು ಸಾಕ್ಷಿ ಹೇಳಿಸ್ತೀವಿ ಅಂತ ಒಂದು ಪಟ್ಟಿ ಕೊಟ್ಟಿರ್ತಾರೆ. ಅವರು ದೂರುದಾರ ಪರವಾದ ಪಟ್ಟಿ ಅದು. ನಾವು ಅವರನ್ನು CW1, CW2, ಕಂಪ್ಲೇನೆಂಟ್ ವಿಟ್ನೆಸ್ ಅಂತ, ಪೊಲೀಸಿನವರ ಪರವಾಗಿ ಈ ಪ್ರಕರಣದಲ್ಲಿ ಕೋರ್ಟಿಗೆ ಬಂದು ಸಾಕ್ಷಿ ಹೇಳುವಂಥವರನ್ನು CW ಅಂತ ಕರಿತೀವಿ. 1, 2, 3, 4, 5, 6 ಕರಿತೀವಿ. ಈ ಪ್ರಕರಣದಲ್ಲಿ ದರ್ಶನ್ ಅವರ ಪ್ರಕರಣದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅವ್ರ ತಾಯಿ ತಂದೆಯನ್ನು ಸಹ ಈ ಪ್ರಕರಣದಲ್ಲಿ ಸಾಕ್ಷಿಗಳನ್ನಾಗಿ ನೇಮಿಸಿದ್ದಾರೆ. ಯಾಕೆಂದರೆ ಅವ್ರದ್ದು ಒಂದು ಸಣ್ಣ ಕಾಂಟ್ರಿಬ್ಯೂಷನ್ ಇರುತ್ತೆ, ಅವ್ರ ಮಗ ಎಲ್ಲಿಗೆ ಹೊರಟ, ಯಾರ ಜೊತೆ ಹೋದ ಅನ್ನುವಂಥದ್ದು ಮುಖ್ಯ ಆಗುತ್ತೆ. ಈಗ ಸಣ್ಣ ಕಾಂಟ್ರಿಬ್ಯೂಷನ್ಗಿಂತ ಸರ್, ಆ ಇಶ್ಯೂ ಆದ ಟೈಮಲ್ಲಿ ಇವರ ಮೈಂಡಲ್ಲಿ ಇದ್ದದ್ದು, ಇವರ ಮಾತಲ್ಲಿರುವಂಥ ಒಂದು ಆಕ್ರೋಶ ಈಗ ಕಾಣ್ತಿಲ್ಲ ಅನ್ನೋದೇ ಒಂದು ದೊಡ್ಡ ಕ್ವಶನ್ ಆಗ್ತಾ ಇರೋದು. ನೋಡಿ, ಒಂದು ನಾವು ರೇಣುಕಾಸ್ವಾಮಿಯವರ ತಾಯಿ ಮತ್ತು ತಂದೆಯನ್ನು ಕೋರ್ಟಿನ ಸಾಕ್ಷಿ ಅಂತ ಅಷ್ಟೇ ಪರಿಗಣಿಸಬಾರ್ದು. ಅವರು ಒಬ್ಬ ಸತ್ತ ವ್ಯಕ್ತಿಯ ತಂದೆ ತಾಯಿಯವರು, ಅದನ್ನು ಭಾಳ ಮುಖ್ಯವಾಗಿ ಮನಸ್ಸಲ್ಲಿ. ಎಮೋಷನಲ್ ಇರುತ್ತೆ, ಮನುಷ್ಯನಿಗೆ ಎಮೋಷನ್ ಇರುತ್ತೆ. ಈಗ ನಾನು ಕಳೆದ ಒಂದು ವಾರದಿಂದ ಈ ಒಂದು ಪ್ರಕರಣದಲ್ಲಿ ತುಂಬ ಜನ ಹೇಳ್ತಾ ಇರೋದುಂಟು, ಅನೇಕ ಮಾಧ್ಯಮಗಳಲ್ಲಿ ಕೂಡ ನೋಡಿದೆ, ರೇಣುಕಾಸ್ವಾಮಿಯವರ ತಾಯಿ ಉಲ್ಟಾ ಸಾಕ್ಷಿ ಹೇಳಿದ್ದಾರೆ, ಫೈನಾನ್ಷಿಯಲ್ ಏನೋ ಆಗಿದೆ, ಅವರು ಏನೋ ನಿಜಕ್ಕೂ ಎಲ್ಲ ಸಂದರ್ಭಗಳಲ್ಲೂ ಅದನ್ನು ಹೇಳಬಾರ್ದು. ಅದಕ್ಕಿಂತ ಮುಂಚೆವಾಗಿ ಒಂದು ಹೇಳ್ತಾರೆ,
ರೇಣುಕಾಸ್ವಾಮಿಯವರ ತಾಯಿ ಹಾಸ್ಟೈಲ್ ಆಗಿದ್ದಾರೆ ಅಂತ. ಅವರು ಹಾಸ್ಟೈಲ್ ಅಂದರೆ ಏನು ಅನ್ನುವಂಥ ಪ್ರಶ್ನೆ ಕಾಡುತ್ತೆ. ಹಾಸ್ಟೈಲ್ ಸಾಕ್ಷಿ ಅಂದರೆ ಯಾರು ಅಂದರೆ, ಈ ನ್ಯಾಯಾಲಯದಲ್ಲಿ ಯಾರನ್ನ ಪೊಲೀಸಿನವರು ನಮ್ಮ ಪರವಾದ ಸಾಕ್ಷಿ, ನಾವು ಇಂಥ ಆರೋಪವನ್ನು ಸಾಬೀತುಪಡಿಸೋದಕ್ಕೆ ಇವರನ್ನೆಲ್ಲ ಕರ್ಕೊಂಬರ್ತಾ ಇದ್ದೀವಿ ಅಂತ ಹೇಳಿರ್ತಾರೆ. ಅಂದರೆ ನಮ್ಮ ಸಾಕ್ಷಿ ಅಂತ ಹೇಳಿರ್ತಾರೆ ಪೊಲೀಸ್ನವರು, ಇವರು ನಮ್ಮ ಪರವಾಗಿ ಸಾಕ್ಷಿ ಹೇಳೋಕೆ ಬರ್ತಾರೆ ಅಂತ. ಸಾಕ್ಷಿ ಹೇಳುವಂಥವರು ಈ ಮೊದಲೇ ಪೊಲೀಸ್ ಸ್ಟೇಷನಲ್ಲಿ ಒಂದು ಹೇಳಿಕೆ ಕೊಟ್ಟಿರ್ತಾರೆ, ತಮಗೇನು ಗೊತ್ತು ಆ ಪ್ರಕರಣದಲ್ಲಿ ಅದರ ಬಗ್ಗೆ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಪೊಲೀಸ್ನವ್ರ ಮುಂದೆ ಒಂದು ಹೇಳಿಕೆ ಕೊಟ್ಟಿರ್ತಾರೆ ಪ್ರತಿಯೊಬ್ಬ ಸಾಕ್ಷಿದಾರರು. ಮುಂದಿನ ದಿನಗಳಲ್ಲಿ ವಿಚಾರಣೆಗೆ ಬಂದಾಗ ಕೋರ್ಟಿಗೆ ಬಂದು ಅವರು ಅದನ್ನೇ ಹೇಳಬೇಕು. ಅದೇ ಎರಡು ತಾಳೆ ಆಗ್ತಿಲ್ಲ ಅನ್ನೋದೇ ಮ್ಯಾಟ್ರ್ ಇಲ್ಲಿ. ಹಾಗೆ ಹಾಸ್ಟೈಲಲ್ಲಿ ಆಮಿಷಗಳು ಕೊಟ್ಟಿರ್ಬೋದು, ಇನ್ನೊಂದು ಕೆಲವು ಸಾರಿ ಸಂದರ್ಭಗಳಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿರ್ಬೋದು, ಹೆದರಿಸಿರ್ಬೋದು. ಕೆಲವೊಂದು ಪ್ರಕರಣಗಳಲ್ಲಿ ಹಾಗೆ ಆಗುತ್ತೆ. ಈ ಕೆಲವು ರೌಡಿಗಳ ಪ್ರಕರಣಗಳಲ್ಲಿ ಸಾಕ್ಷಿಗಳು ಬಂದವರು ಹಾಸ್ಟೈಲ್ ಆಗಿಬಿಡ್ತಾರೆ. ಇಲ್ಲ, ಅವತ್ತು ಅವನ ಆತ ಪ್ರತ್ಯಕ್ಷ ಸಾಕ್ಷಿಯಾಗಿರ್ತಾನೆ, ಕೊಲೆ ಮಾಡಿದ್ದೀನಿ ನೋಡಿರ್ತೀನಿ ಅಂತ ಪೊಲೀಸ್ನವ್ರ ಮುಂದೆ ಹೇಳಿಕೆ ಕೊಟ್ಟಿರ್ತಾನೆ. ಅದೇ ವ್ಯಕ್ತಿ ನ್ಯಾಯಾಲಯದ ಮುಂದೆ ಬಂದು ಹೇಳ್ತಾನೆ, ನಾನು ಇವತ್ತೇ ಇವ್ರನ್ನ ನೋಡ್ತಾ ಇರೋದು, ಆ ಪ್ರಕರಣ ಆಗಿದ್ದ ದಿವಸ ಇವರು ಅಲ್ಲಿ ಇರಲಿಲ್ಲ, ಆ ಸತ್ತ ವ್ಯಕ್ತಿ ಹೇಗೆ ಸತ್ತನೋ ನಂಗೆ ಗೊತ್ತಿಲ್ಲ. ಕೆಲವು ಸಂದರ್ಭಗಳಲ್ಲಿ ಸೃಷ್ಟಿ ಮಾಡಿಕೊಂಡಂಥ ಸಾಕ್ಷಿಗಳು ಇರ್ತಾರೆ, ಕೇಸಿಗೋಸ್ಕರ ಸೃಷ್ಟಿ ಮಾಡ್ಕೊಂಡು ಕರ್ಕೊಂಬಂದಿರೋದು ಉಂಟಾಗಿರುತ್ತೆ. ಅಂತಹ ಸಂದರ್ಭಗಳಲ್ಲಿ ಅವರನ್ನು ಸತ್ಯ ಹೊರತರೋಕ್ಕೋಸ್ಕರ ಅನೇಕ ಪ್ರಶ್ನೆಗಳನ್ನು ತಿರುಗಿಸಿ ಮುರುಗಿಸಿ ಕೇಳಬೇಕಾಗಿ ಬರುತ್ತೆ. ಅದು ದುರುದ್ದೇಶ ಅಲ್ಲ, ಎಲ್ಲ ಪ್ರಕ್ರಿಯೆ ಇಷ್ಟೇ, ಸತ್ಯವನ್ನು ಹೊರಗೆ ತರುವಂಥ ಒಂದು ಪ್ರಯತ್ನ. ಯಾತಕ್ಕೋಸ್ಕರ ಇದನ್ನು ಇಷ್ಟೊಂದು ದೊಡ್ಡ ವಿಚಾರನ್ನಾಗಿ ಮಾತಾಡ್ತಾ ಇದ್ದಾರೆ ಜನಗಳು ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ಹಾಗೆ ನೋಡಿದ್ರೆ ರೇಣುಕಾಸ್ವಾಮಿಯವರ ತಾಯಿಯಾಗಲಿ ತಂದೆಯಾಗಲಿ ಈ ಪ್ರಕರಣದಲ್ಲಿ ಒಬ್ಬ ಪ್ರಮುಖ ಸಾಕ್ಷಿ ಅಲ್ಲ.